ಕ್ರೈಸ್ತ ಮನೆಯವ್ರ ಮಡಿಕೇಲಿ ಮಜ್ಜಿಗೆ ಕೊಟ್ಟಿದ್ದೀನಿ. ಅವ್ರು ಇರೋಕ್ಕೆ ಮನೆಯೆಲ್ಲ ಅವ್ರದ್ದು ಒತ್ತೂರಿನ ಒಡೆಯ ಅಂತ ಹಾಕೊಂಡವ್ರೆ. ಕೊಬ್ಬರಿನ ಇವತ್ತು ಮಿಲ್ ಮಾಡಿಸ್ಬೇಕು. ಎಲ್ಲ ಚೆನ್ನಾಗಿ ಒಣಗಿಸಿದ್ದೀನಿ, ಇವತ್ತು ಮಿಲ್ ಮಾಡಿಸ್ಬೇಕು. ಇದು ಒಂದು ರೀಲ್ ಮಾಡಿದ್ದೆ, ಅದೇ ಭೂಮಿ ಅದೇ ಬಾನು. ಆ ಹಾಡಂತೂ ನಂಗೆ ತುಂಬ ಇಷ್ಟ, ನಂಗೆ ಮೈ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಇದೇನು ಗೊತ್ತಾ, ಬೂದುಗುಂಬಳಕಾಯಿ ಸಿಪ್ಪೆನ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ತಲೆಗೆ ಹಚ್ಕೊಳ್ಳೋದಂತ ಕೂದಲೆಲ್ಲ ಬ್ಲ್ಯಾಕ್ ಆಗುತ್ತೆ. ಹೆಂಗಿದ್ರು ಮೆಹಂದಿ ಹಚ್ಕೊತೀವಲ್ಲ, ಅವಾಗ ಸ್ವಲ್ಪ ಪುಡಿ ಮಾಡಿ ಒಣಗಿಸಿ ಪುಡಿ ಮಾಡಿ ಹಚ್ಕೋಬೇಕು. ಹತ್ತೂರಿನ ಒಡೆ ಏನು ಮಾಡ್ತಿದ್ದೀರ? ಹತ್ತೂರಿನ ಒಡೆಯ ಅಂದು ಹಂಗೆ ಆಗ್ಬಿಡಲಿ. ಮತ್ತು ನಿಜ ಅದು ನನಗೆ ಆಗಿದೆ, ಕೆಲವೊಂದೇನು ಸುಮಾರಾಗಿದೆ, ಒಣಗಿದಾವೆಲ್ಲ. ಹತ್ತೂರಿನ ಒಡೆಯ ನೀನು, ಆಮೇಲೆ ಏನು ಮುಂದಕ್ಕೇನು? ಹಾಂ, ಯಾರ್ದಪ್ಪ ಅದು? ಯಾರ್ದಾಡ? ದರ್ಶನ್ದ? ಮತ್ತೆ ಅಲ್ಲ, ಅದು ಸಾಂಗ್ ಈಗ ಹಾಕೊಂಡಿದ್ಯಾ ಅಂದಮೇಲೆ ಅದು ಯಾರ್ದಾರು ಆಗಿರುತ್ತೆ ತಾನೆ. ನೀವು ಹೋಗ್ರಿ, ಅದು ಯಾವುದೋ ಫಿಲಮ್ದು, ಯಾವುದೋ ಮೂವಿದು. ಇನ್ನು ಪೂಜೆ ಮಾಡಿಲ್ಲ ನಾನು, ಎಷ್ಟು ಕೆಲಸ ಇದೆ ಮರೆಯ. ಕಾಯಿ ತರಬೇಕು, ಹೂವು ತರಬೇಕು ನಾಳೆ ಪೂಜೆಗೆ, ಅಮಾವಾಸ್ಯೆಗೆ. ಅವತ್ತು ಏನದವ ಯಪ್ಪ ಕೊಬ್ಬರಿ ಎಷ್ಟಾರು ತರ್ರಿ ಮಾಡಿಕೊಡ್ತೀವಿ ಅಂತ ಅಂದ. ಇವತ್ತು ನೋಡಿದ್ರೆ ಆಗಲೇ ಹಿಂಗಂತಾನೆ 10 kg ಇರಬೇಕು ಅಂತ. ಬೇರೆ ಕಡೆ ಎಲ್ಲ ಕೇಳಬೇಕು. ನಾನು ಬಳಸೋದು ಬೇಕು. ಏನೇ ಕಲೆ ಇದ್ದರೂ, ಎಷ್ಟೇ ಜಿಡ್ಡುಗಟ್ಟಿರೋ ಕಲೆ ಇದ್ದರೂ ಕೂಡ ಇದರಲ್ಲೇ ಹೋಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಗೈಸ್, ಇದು ಆರ್ಗ್ಯಾನಿಕ್ ಮ್ಯಾಂಗೋ ಅಂತೆ, ಏನೋ ಔಷಧಿ ಏನು ಹಾಕಿಲ್ಲಂತೆ, ತುಂಬ ಸ್ವೀಟ್ ಇದೆಯಂತೆ, ಅದಕ್ಕೆ ತರಿಸಿದ್ದೀವಿ 3 kg. ಇದು 3 kg ಇದೆಯಾ ಪುಟ? ಪ್ರೀತಿ ಬಾಯ್ಲಿ, ಆ ವೇಟಿಂಗ್ ಮಿಷಿನಲ್ಲಿ ಚೆಕ್ ಮಾಡಬೇಕಿತ್ತು 3 kg ಇದೆಯಾ ಅಂತ. ಅದ್ರಲ್ಲಿ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ, ಅದೆಲ್ಲ ಟ್ರೈ ಮಾಡು, ಏನಾಗ್ಬಿಡುತ್ತೆ. ಅಲ್ಲ, ಅದು ಒಂದೊಂದೇ ಇಡಬೇಕಾಗುತ್ತೆ, ಒಂದಿಟ್ಟು ಹಿಂಗೆ ಆ್ಯಡ್ ಮಾಡ್ಕೊಂಡು. ನೀವು ಅಪ್ಪ ಎಲ್ಲ ಆಯ್ತು ರೀ ಬಾಯ್ಲಿ. ಅದೆಲ್ಲ ಫುಡ್ಡು ಏನು ಕ್ಯೂರಿಯಾಸಿಟಿನೇ ಇರಲ್ಲ ಇವುಗಳಿಗೆ, ಸುಮ್ಮನೆ ಅಂತಾರೆ ಹಣ ಇದ್ದಂಗೆ. ಇವು ಎಷ್ಟು kg? ಎಷ್ಟು 3 kg ಆಯ್ತಾ? ಇರುತ್ತೆ ಕಣಮ್ಮ, ಅಂತ ಎಷ್ಟು ತಪ್ಪ ಇದೆ ನೋಡಲಿ. ಏನು ಆರ್ಗ್ಯಾನಿಕ್ ಅಂತೆ.
ಗುಂಗಲ್ಲಿದೆ ಸಿಹಿ ಗುಂಗಲ್ಲಿದೆ ಅವನಿಗೆ ಲೋಕ ಅಂತಿದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ವರ್ಣ ಈಡಿಗ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಟಿಪ್ ಹೇಳೋಣ ಅಂತ. ಏನು ಟಿಪ್ ಅಂದರೆ, ಗಿಡಗಳಿಗೆ ಚೆನ್ನಾಗಿ ಬರಬೇಕು ಅಂದರೆ ಇನ್ನೇನು ಮೊಗ್ಗಾಗಿರುತ್ತೆ, ಹೂವು ಬಿಡ್ತಿರುತ್ತೆ. ಮೊಗ್ಗು ಹೂವು ಆಗೋ ಟೈಮಲ್ಲಿ ಗ್ಲೂಕೋಸ್ ಪೌಡರ್ನ 1 ಸ್ಪೂನ್ ಗ್ಲೂಕೋಸ್ ಪೌಡರ್ನ 1 ಲೀಟರ್ ನೀರಿಗೆ ಹಾಕಿ ಎಲ್ಲ ಆ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಹೂಗಳಿಗೆ ಒಳ್ಳೆಯ ಎನರ್ಜಿ ಬರುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಆ ಗಿಡಗಳು ಅಟ್ರಾಕ್ಟ್ ಒಂಥರ ತುಂಬ ಹಚ್ಚ ಹಸಿರಾಗಿ ಎನರ್ಜೆಟಿಕ್ಕಾಗಿ ಕಾಣ್ತವೆ. ಅದು ಹಾಕಿದ ತಕ್ಷಣ ಸ್ವೀಟಿಂದ ಇರುವೆಗಳು ಅವು ಇವು ಯಾವು ಬರೋಲ್ಲ. ನೀರಿಗೆ ನಾವು ಹಾಕೋದೇ 1 ಸ್ಪೂನ್, 1 ಲೀಟರ್ಗೆ 1 ಸ್ಪೂನ್ ಹಾಕೋದ್ರಿಂದ ಏನು ಅಷ್ಟೊಂದು ಅಂಶ ಇರೋಲ್ಲ ಅದರಲ್ಲಿ. ಹಂಗಾಗಿ ಏನು ಇರುವೆಗಳು ಬರೋಲ್ಲ. ಗಿಡಗಳು ಚೆನ್ನಾಗಿ ಬರಬೇಕಂದ್ರೆ ಈ ಟಿಪ್ನ ನೀವು ಫಾಲೋ ಮಾಡ್ಬೋದು. ನಿಮ್ಮ ಆಲೋಚನೆಗಳನ್ನು ಬದಲಿಸಿ, ಆಗ ನಿಮ್ಮ ಮಾತುಗಳು ಬದಲಾಗುತ್ತವೆ. ನಿಮ್ಮ ಕ್ರಿಯೆಗಳನ್ನು ಬದಲಿಸಿ, ಆಗ ನೀವು ನಡೆಯುವ ದಾರಿ ಕೂಡ ಬದಲಾಗುತ್ತದೆ. ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು. ನಾವು ಯಾವ ಥರ ಯೋಚನೆ ಮಾಡ್ತೀವೋ ಅದೇ ಥರ ಆಗುತ್ತೆ. ಹಾಗಾಗಿ ಒಳ್ಳೆಯ ಯೋಚನೆಗಳನ್ನ ಮಾಡಬೇಕು. ಗೈಸ್, ಯಾರೋ ಹೇಳ್ತಿದ್ರಂತೆ ನನ್ನ ವೀಡಿಯೋಸ್ ನೋಡಿದ್ರೆ ನಗು ಬರುತ್ತೆ, ಸ್ವಲ್ಪ ಕಾಮಿಡಿ ಇರುತ್ತೆ ಅವ್ರದ್ದು ವೀಡಿಯೋಸ್ ನೋಡಿದಾಗ ಅಂತ ಯಾರೋ ಹೇಳಿದ್ರು. ನನಗೆ ಏನನ್ನಿಸ್ತು ಅಂದರೆ, ಬಿಡು, ನಾವು ಆಡೋ ಮಾತಿಂದ ಬೇರೆ ಯಾರಿಗೂ ಹಾರ್ಮ್ ಆಗಲ್ಲ. ನನ್ನ ವೀಡಿಯೋ ನೋಡಿದಾಗ ಅವ್ರಿಗೆ ಖುಷಿ ಪಡ್ತಾರೆ. ಅವ್ರ ಮನಸ್ಸಲ್ಲಿ, ಅವ್ರ ಮನೇಲೆಲ್ಲ ಎಷ್ಟೊಂದು ಪ್ರಾಬ್ಲಮ್ಸ್ಗಳಿರುತ್ತೆ. ಅಟ್ಲೀಸ್ಟ್ ನನ್ನ ವೀಡಿಯೋ ನೋಡೋದ್ರಿಂದನಾದರೂ ಅವ್ರಿಗೆ ಆ ಒಂದು ಮೂಮೆಂಟ್ಗೆ ನಗ್ತಾರಲ್ಲ, ಆ ಫೀಲ್ ನಾನು ಕೊಡ್ತೀನಲ್ಲ ಅನ್ನೋ ಖುಷಿ ಆಯಿತು. ನಾವು ಯಾರಿಗೂ ನಮ್ಮ ಮನಸ್ಸಿಂದ, ನಮ್ಮ ಮಾತಿಂದ ನಾವು ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಮನುಷ್ಯ ಸಾಧ್ಯವಾದರೂ ಖುಷಿನ ಹಂಚಬೇಕು, ಖುಷಿನ ಕೊಡಬೇಕು. ಆಗ ನಮ್ಮ ಲೈಫಲ್ಲಿ ಕೂಡ ಖುಷಿಯಿಂದ ಸಿಗುತ್ತೆ. ಯಾವ ಮನುಷ್ಯ ಹರ್ಟ್ ಮಾಡ್ತಾನೆ ಇದ್ದರೆ ಅವನಿಗೆ ಜಲಸಿರುತ್ತೆ. ಜಲಸಿರೋ ವ್ಯಕ್ತಿ ಮಾತ್ರ ಬೇರೆಯವ್ರನ್ನ ನೋಡಿ ಹರ್ಟ್ ಮಾಡೋದು ಅವನ ಮನಸ್ಸಿಗೆ ಗೊತ್ತಿರುತ್ತೆ. ಈ ಮಾತನ್ನು ನಾವು ಯಾರಿಗೆ ಹೇಳ್ತಿದ್ದೀವಿ ಅಂತ. ಅವನ ಉದ್ದೇಶ ಯಾರಿಗೆ ಹರ್ಟ್ ಮಾಡಬೇಕಂತ ಇರುತ್ತೋ ಆ ವ್ಯಕ್ತಿಗೆ ಆ ವಿಚಾರ ಅವನು ತೊಗೊಂಡಾಗ ಮಾತ್ರ ಅವನಿಗೆ ನೋವಾಗುತ್ತೆ. ಅವನು ತೊಗೊಳ್ಳದೆ ಹೋದರೆ ಅವನಿಗೆ ನೋವಾಗಲ್ಲ. ಯಾವ ವ್ಯಕ್ತಿ ಜಲಸಿರೋ ವ್ಯಕ್ತಿ ಮಾತ್ರ ಬೇರೆಯವ್ರನ್ನ ನೋಯಿಸೋಕ್ಕೆ ಸಾಧ್ಯ. ಅವನು ಬೇರೆಯವ್ರಿಗೆ ನೋವು ಕೊಟ್ಟಷ್ಟು ಅವನ ಜೀವನದಲ್ಲಿ ಅವನ ನೋವನ್ನು ಅವನು ರಿಸೀವ್ ಮಾಡ್ಕೊತಾನೆ ಇರ್ತಾನೆ. ಹಾಗಾಗಿ ನಾವು ಯಾವತ್ತೂ ಯಾರಿಗೂ ನೋವು ಕೊಡೋದೇ ಆಗಲಿ, ಒಬ್ಬರು ಮನಸ್ಸು ನೋಯಿಸೋಕ್ಕೆ ಆಗಲಿ ಹೋಗಬಾರ್ದು. ಆದಷ್ಟು ಖುಷಿನ ಹಂಚಬೇಕು.